ಒಕ್ಕಲೆ ಶ್ರೀ ರಾಜರಾಜೇಶ್ವರಿ ಶ್ರೀಚಕ್ರ ಸಮೇತವಾಗಿ 10 ವರ್ಷಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಇವತ್ತಿನ 10ನೇ ವರ್ಷ ಇದು. ಇವತ್ತು ಆ ದೇವಿಯ ಅನುಗ್ರಹದಲ್ಲಿ ಎಲ್ಲ ಭಕ್ತಾದಿಗಳ ಸಹಾಯದಿಂದ ಇವತ್ತು ನಾವು ಈ ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೇವೆ. ಇದು ಎಲ್ಲರ ಒಂದು ಶ್ರೇಯ ಅಭಿಲಾಷೆಗಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಆ ತಾಯಿಯ ದೇವಿಯ ಅನುಗ್ರಹ ಸಿಗಲಿ ಅಂತ ನಾವು ಈ ಪೂಜೆನ ನೆರವೇರಿಸ್ತಾ ಇದ್ದೀರಿ. ಹಾಗೂ ಈ ಪೂಜೆ ನಡೆಯೋದಕ್ಕೆ ಮುಖ್ಯವಾಗಿ ನನಗೆ ಧನ ಸಹಾಯ ಮಾಡಿದ ಎಲ್ಲ ನನ್ನ ಭಕ್ತಾದಿಗಳಿಗೂ ನಾನು ಆ ತಾಯಿ ಅನುಗ್ರಹ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರತಿ 10 ವರ್ಷದಿಂದ ಇಲ್ಲಿ ಅನ್ನದಾನ ನಡೀತಾ ಇದೆ. ಆ ಅನ್ನದಾನ ಸೇವಾಕರ್ತರಾದಂಥ ನಮ್ಮ ಪುಷ್ಪ ರಾಜಶೇಖರ್ ರೆಡ್ಡಿ ಅವರು ಸರ್ಜಾಪುರ ಇವರು ಪೂರ್ಣ ತೃಪ್ತಿಯಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಅನ್ನದಾನವನ್ನು ಸಹ ಏರ್ಪಡಿಸುತ್ತಾರೆ. ಹಾಗೂ ಈ ಪೂಜಾ ಕಾರ್ಯಕ್ರಮಗಳಿಗೆ ತನು ಮನೋಧನದ ಸಹಾಯ ಮಾಡಿದಂಥ ಎಲ್ಲ ನನ್ನ ಈ ರಾಜರಾಜೇಶ್ವರಿ ಭಕ್ತಾದಿಗಳಿಗೆ ಆ ದೇವಿಯ ಅನುಗ್ರಹ ಆಗಲೆಂದು ಕೇಳ್ಕೊಳ್ತಾ ಇದ್ದೇವೆ. ಇಷ್ಟು ಜನ ಬಂದಿರೋದೇನೆಂದರೆ ಯಾವುದೇ ನಾವು ಒಂದು ಕೋರಿಕೆ ಒಂದು ಅಭಿಲಾಷೆ ಯಾವುದೇ ರೀತಿ ಅವರ ಮೇಲೆ ಒತ್ತಡ ಹಾಕದೇರ ಅವ್ರ ಇಚ್ಛೆಯಿಂದ ಬಂದಿರೋಂಥ ಒಂದು ದೇವಸ್ಥಾನ ಇದು. ಇಲ್ಲಿ ಏನೇ ಒಂದು ಕೇಳಿದಂಥ ಒಂದು ಪ್ರತಿಫಲ ಅವರಿಗೆ ಗೊತ್ತಿರುತ್ತೆ ಅದು. ಯಾಕಂದರೆ ಇಲ್ಲಿ ಮಕ್ಕಳು ಎಷ್ಟೋ ಜನಕ್ಕೆ ನಮ್ಮ ಭಟ್ರು ರಾಜಣ್ಣ ಅಂತ ಒಬ್ಬರವರೇ ಈ ಮಾಡ್ತಾರೋದು ಅಡುಗೆ ಎಲ್ಲ ಅವರೇ ಮಾಡ್ತಾ ಇರೋದು. 14 ವರ್ಷಕ್ಕೆ ಅವ್ರಿಗೆ ಮಕ್ಕಳೇ ಇರಲಿಲ್ಲ. 14 ವರ್ಷಕ್ಕೆ ಅವ್ರಿಗೆ ಮಕ್ಕಳ ಭಾಗ್ಯ ಕೊಟ್ಟವಳೆ. ಮತ್ತು ಪ್ಯಾರೆಂಟ್ಪಲ್ಲಿ ಮುನ್ರಾಜು ಅಂತ ಒಬ್ಬರವ್ರೆ 8 ವರ್ಷಕ್ಕೆ ಅವ್ರಿಗೆ ಅವಳಿ ಜೋಳಿ ಗಂಡು ಮಕ್ಕಳಾಗಿದ್ದ ಜಾಗ ಇದು. ನಮ್ಮ ಮುಂಗೇನಹಳ್ಳಿ ಸುನೀಲ್ ಬಂದವರೇ 4 ವರ್ಷಕ್ಕೆ ಮಕ್ಕಳಾಗಿದೆ. ಇಂಥ ಎಷ್ಟೋ ಜನಕ್ಕೆ ಈ ಒಂದು ಸ್ಥಾನದಲ್ಲಿ ಸಂತಾನ ಭಾಗ್ಯ ಕೊಟ್ಟಿರೋಂಥ ನನ್ನ ಸಂತಾನ ಲಕ್ಷ್ಮಿ ಮಹಾತಾಯಿ. ಅದೇ ರೀತಿಯಾಗಿ ಎಷ್ಟೋ ಜನಕ್ಕೆ ಮದುವೆ ಆಗದಿದ್ದ ಅಂಥವ್ರಿಗೆಲ್ಲ ಮದುವೆ ಆಗಿರೋಂಥ ಜಾಗ ನನ್ನಮ್ಮ ಮಹಾಗೌರಿ ಸ್ಥಾನ ಇದು. ಎಷ್ಟೋ ಜನ ದುಡ್ಡು ಕಾಸಿಲ್ದಿರ ಎಲ್ಲ ಕಳ್ಕೊಂಡು ಜೀವನದಲ್ಲಿ ಇನ್ನೇನು ಬೇಸರ ಆಗಿರೋಂಥವ್ರು ಕೂಡ ಅಷ್ಟೈಶ್ವರ್ಯ ಕೊಟ್ಟಿರೋ ನನ್ನ ತಾಯಿ ಮಹಾಲಕ್ಷ್ಮಿ ಸ್ಥಾನ ಇದು. ಅದಕ್ಕೆ ಅಂತೀವಿ 3 ಸ್ಥಾನಗಳಿರೋಂಥ ಜಾಗ ಮಹಾ ಸರಸ್ವತಿ ಮಹಾಗೌರಿ ಮಹಾಲಕ್ಷ್ಮಿಯಾಗಿ ನನ್ನಮ್ಮ ರಾಜರಾಜೇಶ್ವರಿಯಲ್ಲಿ ಪ್ರಜ್ವಲಿಸ್ತಾವಳೆ. ದಿನೇ ದಿನ ವರ್ಷಕ್ಕೂ ನನ್ನ ದಾನಿಗಳಿಗೆ ಆ ತಾಯಿಯ ಅನುಗ್ರಹ ಮಾಡಲಿ. ಮತ್ತು ಮುಂದಿನ ವರ್ಷವೂ ಇದೇ ರೀತಿಯಾಗಿ ಎಲ್ಲ ಪೂಜೆಗಳು ಮಾಡೋಣ. ಈ ವರ್ಷ ನಾವು ವಿಶೇಷವಾಗಿ ಆಶ್ಲೇಷ ಬಳಿ ಪೂಜೆಯನ್ನು ಸರ್ಪದೋಷವನ್ನು ಕುಜದೋಷವನ್ನು ನಾವು ಮಾಡಿದ್ವಿ. ಅದೇ ಆ ಒಂದು ಪೂಜೆಗಳೆಲ್ಲ ಈ ಒಂದು ಬಂದಿರೋಂಥ ಎಲ್ಲ ಪೂಜೆಯಲ್ಲಿ ನಾವು ಎಲ್ಲ ಒಂದು 20 ಜನ ಈ ಪೂಜೆಯಲ್ಲಿ ಕುತ್ಕೊಳ್ತಾರಂಥ ಒಂದು ನಮ್ಮ ಅಭಿಲಾಷೆ ಇತ್ತು. 160 ಜನ ಈ ಪೂಜೆಯಲ್ಲಿ ಇವತ್ತು ನಾವು ಒಂದೇ ಒಂದು ಪ್ರಚಾರ ಮಾಡಿಲ್ಲ, ಯಾವುದೇ ರೀತಿಯಲ್ಲಿ ಇದು ಮಾಡಿಲ್ಲ. ಪ್ರತಿಯೊಬ್ಬರು ಅವ್ರ ಇಚ್ಛೆಯಿಂದ ಬಂದು 160 ಜನ ಈ ಒಂದು ಆಶ್ಲೇಷ ಬಲಿ ಪೂಜೆಯಲ್ಲಿ ಕುತ್ಕೊಂಡ್ರು. ನಮ್ಗೆ ಇನ್ನೂ ಬೇಕು ಅಂತ ಬಂದರು. ಆದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಕುಜಶಾಂತಿನ 3ನೇ ವರ್ಷ ಮಾಡಿದ್ದೀವಿ. ಅದೇ ರೀತಿಯಾಗಿ ಚಂಡಿಕಾ ಹೋಮವನ್ನು ಸಹ ಈಗ ನಾವು ನೆರವೇರಿಸ್ತಾ ಇದ್ದೀವಿ. ಮಹಾತಾಯಿ ಪೂರ್ಣ ಅನುಗ್ರಹ ಕೂಡ ಆಗ್ತಾಯಿದೆ. ಮತ್ತು 4 ಗಂಟೆಗೆ ತಿರುಪತಿಗೆ ನಾವು ಹೋಗಿ ಎಲ್ಲನೂ ಪೂಜೆ ಮಾಡ್ಕೊಂಬರೋಕ್ಕಾಗಲ್ಲ. ಆ ಕಲ್ಯಾಣೋತ್ಸವ ಮಾಡಬೇಕಂದ್ರೆ ನಾವು ಹೋಗಿ ನೋಡೋದಕ್ಕೂ ಆಗಲ್ಲ. ಅಂಥ ಕಲ್ಯಾಣೋತ್ಸವಗ ಕಾಶಿ ಯಾತ್ರೆ ಒಂದಿಗೆ ಆ ತಿರುಪತಿ ತಿರುಮಲ ಶ್ರೀನಿವಾಸನನ್ನು ನಾವು ಮೆರವಣಿಗೆ ಮುಖಾಂತರವಾಗಿ ಎಲ್ಲ ವೈಭವಗಳೊಂದೇ ಅಂದರೆ ವಾದ್ಯ ವೃದ್ಧದೊಂದಿಗೆ ಆ ದೇವರನ್ನು ನಾವು ಮೆರವಣಿಗೆ ಮುಖಾಂತರ ಕರ್ಕೊಂಬಂದು ಆ ದೈವವನ್ನು ನಾವು ಕಲ್ಯಾಣೋತ್ಸವದ ಮಂಟಪಕ್ಕೆ ಕರ್ಕೊಂಬರ್ತೀವಿ. ಆ ಭಗವಂತನಿಗೆ ಶ್ರೀದೇವಿ ಭೂದೇವಿಯನ್ನು ನಾವು ಆ ಒಂದು ಮದುವೆಯನ್ನು ನೆರವೇರಿಸ್ಕೊಡ್ತೀವಿ. ಎಲ್ಲ ಈ ಒಂದು ಕಾರ್ಯಕ್ಕೆ ನಾನು ಬೆನ್ನೆಲುಬಾಗಿರುವಂತಹ ನನ್ನ ಸರ್ಜಾಪುರದ ರಾಜಶೇಖರ್ ರೆಡ್ಡಿ ಪ್ರತಿ ವರ್ಷ ಅನ್ನದಾನಕ್ಕೆ ಮನಸ್ಸ ಅವ್ರ ತೃಪ್ತಿಯಿಂದ ಅವರು ಪುಷ್ಪ ರಾಜಶೇಖರ ರೆಡ್ಡಿ ಅವರು ನೆರವೇರಿಸ್ತಾರೆ. ಅದೇ ರೀತಿಯಾಗಿ ಪೂಜೆಗೆ ಪ್ರತಿಯೊಬ್ಬರು ದಾನಿಗಳು ಸಹ ಅವ್ರ ಮನುಷ್ಯ ನಾವು ಕೇಳೇ ಇರಲ್ವ ಅಕೌಂಟ್ಗಳಿಗೆ ಅಮೌಂಟ್ ಹಾಕಿ ನಾನು ಹಾಕಿದ್ದು ನೋಡಿ ಸ್ವಾಮಿ ಅಂತಾರೆ. ಎಷ್ಟೋ ಜನ ಹೆಸರೇ ಹೇಳಲ್ಲ. ನಮ್ಮ ಅತ್ತಿಬೆಲೆ ನಾಗರಾಜರವರು ವನಿತಾ ನಾಗರಾಜರವರು ಅತ್ತಿಬೆಲೆಯಿಂದ ಅವರು ಬಂದಿದ್ರು ಹೋದ ವರ್ಷ. ಅವ್ರಿಗೆ ಏನು ಕೊಡಬೇಕಂತ ಗೊತ್ತಿಲ್ಲ, ದಾನ ಹೋದ ವರ್ಷ ಬಂದು 10,000 ರೂಪಾಯಿ ದಾನ ಕೊಟ್ಟವರು ಇವತ್ತು ಈ ಒಂದು ಪೂಜಾ ಕಾರ್ಯಕ್ಕೆ 1 ಲಕ್ಷ ರೂಪಾಯಿ ದಾನ ಕೊಟ್ಟವರು ಮನಸ್ತೃಪ್ತಿಯಿಂದ. ಯಾಕಂದರೆ ಅವ್ರಿಗೆ ಆ ದೇವಿಯ ಅನುಗ್ರಹ ಆಗಿದೆ. ಹಂಗೆ ಎಷ್ಟೋ ಜನ ದಿವ್ಯ ರಾಜ ಇವರು ಯಾಕಂದರೆ ಇದೆಲ್ಲ ನಾವು ಖರ್ಚು ಮಾಡೋ ದುಡ್ಡಲ್ಲಿ ಅರ್ಧ ಬರೋಲ್ಲ. ಆದರೂ ನಮ್ಗೆ ಇಷ್ಟ ಇಲ್ಲ ಆ ದುಡ್ಡು. ಯಾಕಂದ್ರೆ ಅವ್ರ ದುಡ್ಡು ಅವ್ರು ಹಾಕಿರೋದು ಅವ್ರಿಗೆ ಪ್ರತಿಫಲ ಸಿಗಲಿ, ಅವ್ರ ವಂಶನೇ ಚೆನ್ನಾಗಾಗಲಿ. ಎಷ್ಟು ಕೊಟ್ಟರೆ ಆ ತಾಯಿ 10ರಷ್ಟು ಅವ್ರಿಗೆ ಕೊಡಲಿ. ಇದರಲ್ಲಿ ಯಾರಿಗೆ ಆಸೆ ಇಲ್ಲ, ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಆಸೆ. ಎಲ್ಲರೂ ಮುಂದಿನ ವರ್ಷ ಕೂಡ ಇದೇ ಪೂಜೆಯನ್ನು ನಾವು ಆಶ್ಲೇಷ ಬಲಿ ಪೂಜೆ ಮಾಡ್ತೀರಿ. ಬೇಕಾಗಿರೋ ಮೊದಲೇ ಬಂದು ಹೆಸರು ನೋಂದಾಯಿಸ್ಕೊಳ್ರಿ. ಯಾಕಂದ್ರೆ ನಾವೆಲ್ಲ ಹೋಗಿ ಮಾಡೋಕ್ಕಾಗಲ್ಲ. ಹಾಗೂ ಈ ಒಂದು ನಮ್ಮ ಕೋಲಾರ ಜಿಲ್ಲೆ, ಯಾಕಂದರೆ ಕರ್ನಾಟಕಕ್ಕಿಂತ ನಮ್ಮ ಕೋಲಾರ ಜಿಲ್ಲೆ ಹೈನುಗಾರಿಕೆ ಹಾಲು ಬೇಸಾಯ ನಂಬಿರೋ ಅಂಥ ನಮ್ಮ ಬರಡು ಭೂಮಿ ಇದು. ಅಂಥ ಬರಡು ಭೂಮಿ ಪ್ರಜ್ವಲವಾಗಿ ಆ ತಾಯಿ ಅನುಗ್ರಹ ಆಗಿ ಆ ಮಳೆ ದೇವರು ಚೆನ್ನಾಗಿ ಕೊಟ್ಟು ಇಡೀ ಕರ್ನಾಟಕದ ಮಳೆ ಬೆಳೆ ಚೆನ್ನಾಗಾಗಿ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಲಭಿಸಲಿ. ಅದೇ ರೀತಿಯಾಗಿ ದೇಶ ಸುಭಿಕ್ಷವಾಗಿರಲಿ, ದೇಶ ನಡೆಸೋಂಥ ಒಳ್ಳೆ ನಾಯಕ ಈ ಒಂದು ದೇಶ ಕುತ್ಕೊಳ್ಳಿ. ನಮ್ಮ ಆಸೆ ಅದೇ ಆ ದೇವಿ ಅನುಗ್ರಹ ಆಗಲಿ ಎಲ್ರಿಗೂ. ಇದು ವಿಶೇಷವಾಗಿ ಎಲ್ಲರೂ ಮಾತಾಡಿದಂತೆ ಶಕ್ತಿಪೀಠ ಆಗಿದೆ. ಇವತ್ತಿಲ್ಲಿನೇ ಒಂದು ದೊಡ್ಡ ಮಹತ್ತರವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಚಿರಂಜೀವಿಯವರು ನಮ್ಮನ್ನು ಇಲ್ಲಿ ಕರೆಸಿದ್ದಾರೆ. ನಾನು ಗುರುಪ್ರಸಾದ್ ಅಂತ.
ಶಂಕರಾಚಾರ್ಯ ಹೇಳಿದಂತೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತು ಶಂಕರ ಅಂತ ಹೇಳಿದ್ದಾರೆ. ಅಂದರೆ ಒಂದು ದೇವಸ್ಥಾನದಲ್ಲಿ ಆ ದೇವಿ ಕಾರ್ಯ, ದೇವಿ ಸ್ತುತಿ, ದೇವಿ ಪಾರಾಯಣ, ದೇವಿ ಅಭಿಷೇಕ, ಸ್ತೋತ್ರಗಳು ಇತ್ಯಾದಿಗಳು ಅತಾನಂತವಾಗಿ ನಡೆದಾಗ ಅಲ್ಲಿ ದಿವ್ಯವಾದಂಥ ಶಕ್ತಿ ಬರುತ್ತೆ. ಶಕ್ತಿ ಬಂದಾಗ ಭಕ್ತಾದಿಗಳನ್ನ ನಾವು ಕರಿಬೇಕಾದಿಲ್ಲ, ತಾನಾಗಿ ಭಕ್ತಾದಿಗಳು ಬರ್ತಾರೆ. ಯಾವಾಗ ಭಕ್ತಾದಿಗಳು ಬರ್ತಾರೆ, ದೇವಿ ಪ್ರಸನ್ನಲಾಗಿ ಅವರ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಾಳೆ. ಯಾವಾಗ ಅವರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಅದು ಮತ್ತಷ್ಟು ಬೆಳೆಯುವಂಥ ಜಾಗ ಅದಾಗತ್ತೆ. ಹಾಗೆ ದೇವಸ್ಥಾನದ ಅರ್ಚಕರಾದಂಥ ಮನೋಜ್ರಾವ್ ಅವರು ಶ್ರದ್ಧಾ ಭಕ್ತಿಯಿಂದ ಇದನ್ನು ಇಲ್ಲಿ ನೆರವೇರಿಸ್ತಾ ಇರೋದ್ರಿಂದ 10 ವರ್ಷಗಳಲ್ಲಿ ಇಂಥ ಮಟ್ಟಿಗೆ ಒಂದು ಕಾರ್ಯಕ್ರಮ ಮಾಡುವಂಥದ್ದು ನಾವೆಲ್ಲೂ ನೋಡಿಲ್ಲ. ಒಂದು ವಾರ್ಷಿಕೋತ್ಸವ ಮಾಡಿದ್ರೆ ಏನೋ ತಕ್ಕ ಮಟ್ಟಿಗೆ ಮಾಡುವಂಥದ್ದು ನೋಡಿದ್ದೀವಿ. ಇಲ್ಲಿ ಬಹುಭವ್ಯವಾಗಿ ವಿಶೇಷವಾಗಿ ಇವತ್ತು ಆಶ್ಲೇಷ ನಕ್ಷತ್ರ ಇರೋದ್ರಿಂದ ಅವ್ರು ನೋಡಿ, ಅವರ ಚಿಂತನೆ ಏನು ಅಂದರೆ ಯಾರಿಗೇ ಇರ್ತಕ್ಕಂಥ ಸರ್ಪದೋಷ, ಕುಜದೋಷ, ರಾಹು ದೋಷಗಳು ಅವೆಲ್ಲವೂ ಪರಿಪೂರ್ಣತೆಯಿಂದ ನಿಸ್ಸಂದೇಹವಾಗಿ ದೂರ ಆಗಬೇಕು ಅನ್ನೋ ಚಿಂತನೆಯಿಂದ ಆ ಒಂದು ಆಶ್ಲೇಷ ಬಲಿಯನ್ನು ವಿಶೇಷವಾಗಿ ಮಾಡಿ, ವಿಶೇಷವಾಗಿ ಆ ಪ್ರಧಾನ ವೇದಿಕೆಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತೇಳಿ ನವದುರ್ಗಿಯನ್ನು ಸ್ಥಾಪನೆ ಮಾಡಿ ಆ ದೇವಿಗೆ ಇಲ್ಲಿ ಹೋಮವನ್ನು ವಿಶೇಷವಾಗಿ ಮಾಡಿದ್ದೀವಿ. ಆ ಎಲ್ಲದ ಫಲವನ್ನು ಆ ಅರ್ಚಕ ವೃಂದ ಹಾಗೂ ಈ ದೇವಸ್ಥಾನದ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು, ಆ ದೇವಿಗೆ ಸೇವೆ ಮಾಡ್ತಕ್ಕಂಥ ಎಲ್ಲ ಸೇವಾಕರ್ತರಿಗೂ ನಿಸ್ಸಂದೇಹವ ಭಗವತಿ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇದ್ದೀವಿ. ನಾನು ಇಲ್ಲಿ ಬರಬೇಕಾದ್ರೆ ಒಂದು ಸ್ವಾಮೀಜಿ ಹತ್ರ ಹೋದೆ. ಅವ್ರು ಏನು ಹೇಳಿದ್ರು ಅಂದರೆ, ಅಪ್ಪ ನೀನು ಒಂದು ತಡೆ ಓಡಿಸ್ಬೇಕು ಅಂದರು. ತಡೆ ಎಲ್ಲಿ ಓಡಿಸೋದು ಅಂದರೆ ಎಲ್ಲ ದೇವಸ್ಥಾನ ನೋಡ್ಕೊಂಬಂದು ಎಲ್ಲಿ ಓಡಿಸೋದು ಈ ರೋಡಲ್ಲಿ ಬಂದೆ. ನೋಡಿದಾಗ ರಾಜರಾಜೇಶ್ವರಿ ಅಂತಿತ್ತು. ತಡೆ ಓಡಿಸ್ಬೇಕಾದ್ರೆ ನಾನು ಇಲ್ಲಿ ಬರಬೇಕಾದ್ರೆ ನನ್ನ ಹತ್ರ ಪೆಟ್ರೋಲ್ಗೂ ಕಾಸಿಲ್ಲ, 500 ರೂಪಾಯಿಗೂ ಕಾಸಿಲ್ಲ. ಆ ಥರ ಇದ್ದ ದೇವಸ್ಥಾನಕ್ಕೆ ಇಲ್ಲಿ ಬಂದಿದ್ದು. ಅವಾಗ ಇಲ್ಲಿ ಬರಬೇಕಾದ್ರೆ ನನ್ನ ಹತ್ರ 500 ರೂಪಾಯಿ ಇರಲಿಲ್ಲ, ಸಾಧ್ಯ ಇರಲಿಲ್ಲ. ಇವಾಗ ನನ್ನ ದೇವರು ಭಾಳ ಕೊಟ್ಟಿದ್ದಾರೆ, ಭಾಳ ಕೊಟ್ಟಿದ್ದಾರೆ. ಇಲ್ಲಿ ಬಂದ ಮೇಲೆ ಏನು ನಂಬಿಕೆ ಇಟ್ಕೊಂಡು ಕೇಳ್ತೀನ, ಸ್ವಾಮಿ ಇಂಥ ಜಮೀನು ನನಗೆ ಆಗಬೇಕು, ಆಗುತ್ತಾ ಅಂತ ಕೇಳಿದ್ರೆ ಅಮ್ಮನ ಹತ್ರ ನಿಂತ್ಕೋ ಕೇಳು ಅಂತ ಕೇಳ್ಕೊತೀನಿ. ಇಂಥ ಜಮೀನು ಸ್ವಾಮಿ, ಇಂಥ ಜಮೀನು ಇಷ್ಟು ಎಕರೆ ಇದೆ, 50 ಎಕರೆ ಇದೆ, 100 ಎಕರೆ ಇದೆ, ಮಾಡಬೇಕು ಸ್ವಾಮಿ ಅಂತೀನಿ. ಅದೇ ಥರ ಇಲ್ಲಿ ಏನು ಅಂದ್ಕೊಂಡಿದ್ದೀನೋ ಆಗಿದೆ. ಭಾಳಷ್ಟು ಆಗಿದೆ ಸ್ವಾಮಿ. ನನ್ನ ಮಗನ ಏನು ಸ್ವಾಮಿ MBBS ಆಗ್ತಾನೆ, ನೀನು ಆಗದೆ ಡಾಕ್ಟ್ರು ಅಂದರೆ ನನ್ನ ಮಗನ ಡಾಕ್ಟ್ರು ಓದ್ತಾ ಇದ್ದಾನೆ. ನಾನು ಇಲ್ಲಿ ಬರಬೇಕಾದ್ರೆ 100 ರೂಪಾಯಿ ನೋಟ್ ಇರಲಿಲ್ಲ. ಇವಾಗ ನನ್ನ ದೇವರು ನನಗೆ 10 ಜನಕ್ಕೆ ಸಹಾಯ ಮಾಡಿ ಇಂಥ ಫಂಕ್ಷನ್ ಇದೊಂದೇ ಅಲ್ಲ, ಸರ್ಜಾಪುರದಲ್ಲೂ ಜಾತ್ರೆ ಫಂಕ್ಷನ್ ನಾನೇ ಮಾಡಿಸ್ತೀನಿ, ಇನ್ನೂ ನಾನೇ ಮಾಡಿಸ್ತೀನಿ, ಅನ್ನದಾನ ಮಾಡಿಸ್ತೀನಿ. ಇಲ್ಲಿ ಬಂದ ಮೇಲೆ ಕಾರ್ಯಕ್ರಮ ನನ್ನದೇ ಜವಾಬ್ದಾರಿ ಇದೆ. ಅನ್ನದಾನ ಎಲ್ಲ ನನ್ನೇ ಮಾಡಿಸ್ತೀನಿ. ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆಗೂ ನನ್ನದೇ ಅನ್ನದಾನ ಇರುತ್ತೆ, ಇಲ್ಲಿ ಅನ್ನದಾನ ಇರುತ್ತೆ. ಇಲ್ಲಿ ಬಂದವ್ರಿಗೆ ಸುಮಾರು ಜನನ ಕರ್ಕೊಂಡ್ಬಂದಿದ್ದೀನಿ. ನಾನು ಚೆನ್ನಾಗಾದ್ಮೇಲೆ ಬನ್ನಿ, ನೀವು ಈ ದೇವಸ್ಥಾನ ಬನ್ನಿ, ನಿಮ್ಮ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ ಅಂತ ಎಲ್ಲ ಕರ್ಕೊಂಡ್ಬರ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಿದೆ ಸ್ವಾಮಿ. ಇವಾಗ ಚಂಡಿಕಾ ಹೋಮ ಮಾಡಿಸ್ತಾ ಇದ್ದೀವಿ, ಅದೆಲ್ಲ ನಮ್ಮ ಸ್ವಾಮಿಯವ್ರು ನೋಡ್ಕೊತಾರೆ. ಊಟದ ಇನ್ಚಾರ್ಜ್ ಎಲ್ಲ ನಾನು ನೋಡ್ಕೊತೀನಿ ಫುಲ್ಲು. ಅಲ್ಲಿ ಬಂದ ಮೇಲೆ ನನಗೆ ಊಟಕ್ಕಿಂತ 10 ಊಟ ಮಾಡೋಷ್ಟು ದೇವರು ಶಕ್ತಿ ಕೊಟ್ಟಿದ್ದಾನೆ. ಇಂಥದ್ದು ಬರಬೇಕಾದ್ರೆ 500 ರೂಪಾಯಿ 100 ರೂಪಾಯಿ ಪೆಟ್ರೋಲ್ಗೆ ಇರಲಿಲ್ಲ ಈ ದೇವಸ್ಥಾನ ಬಂದಬೇಕಾದ್ರೆ. ಇವಾಗ ದೇವ್ರು ಚೆನ್ನಾಗಿ ಮಡಗಿದ್ದಾನೆ. ಏನು ಬೇಕೋ ಇದು ನಮ್ಮ ಮಿಸ್ಸಸ್ಸು, ಇವರು ಅಷ್ಟೇ. ನಾವು ಒಂದು ಅಂಗನವಾಡಿಗೆ ಫುಡ್ ತಯಾರು ಮಾಡ್ತೀವಿ, ಅವಾಗ ಏನೂ ಇರಲಿಲ್ಲ. ಇವಾಗ ನಮ್ಮ ದೇವರು ಇಂಥದ್ದು 10 ಫಂಕ್ಷನ್ ಮಾಡೋಷ್ಟು ದಮ್ ಕೊಟ್ಟಿದ್ದಾರೆ. ಆ ತಾಯಿ ಆಶೀರ್ವಾದ ಚೆನ್ನಾಗಿದೆ ನಮಗೆ. ತಾಯಿ ನಮ್ಗೆ ಚೆನ್ನಾಗಿ ಮಡಗಿದ್ದಾರೆ. ಏನು ಬೇಕು ಸ್ವಾಮಿ ಈ ಥರ ಬಂದರೆ ಸ್ವಾಮಿಯವರು ನೋಡಿ ನಮಗೆ ಹಿಂಗೆ ಮಾಡ್ರಪ್ಪ, ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. 10 ಜನ ಹೇಳ್ತೀವಿ, ಹೋಗ್ರಿ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ. 10 ಜನ ನಮ್ಮ ಹತ್ರ. ಈಗ ನಾನು ಸುಮಾರು 50-60 ಜನ ನಾನೇ ಕರ್ಕೊಂಡ್ಬಂದಿದ್ದೀನಿ. ಎಲ್ಲರಿಗೂ ಚೆನ್ನಾಗಿ ಆಗ್ತಾಯಿದೆ. ಕಷ್ಟದಲ್ಲಿ ಇದ್ದವ್ರಿಗೂ 1 ರೂಪಾಯಿ ಇಲ್ದವ್ರು ಅಳ್ಕೊಂಡೋಗಿದ್ದಾರೆ ಬಂದು, ಅಂಥವರೆಲ್ಲ ಖುಷಿಯಾಗಿ ಬಂದಿದ್ದಾರೆ ಇವತ್ತು. ಈ ತಾಯಿ ಚೆನ್ನಾಗಿರಲಿ, ನಾಡಿನ ಜನತೆ ನಮಗೆಲ್ಲ ಚೆನ್ನಾಗಿರಲಿ, ನಮ್ಮ ಕರ್ನಾಟಕ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ. ಈ ಇದರ ದೇವಸ್ಥಾನ ಎಲ್ಲರೂ ಬಂದು ಹೋದರೆ ಎಲ್ಲರಿಗೂ ಚೆನ್ನಾಗಲಿ ಅಂತ ನಾನು ಕೋರ್ಕೊಳ್ಳುತ್ತೇನೆ ಸರ್. ನಮಸ್ತೆ ಸ್ವಾಮಿ.